ಬೆಂಗಳೂರಿನಲ್ಲಿ ಶತಕ ಬಾರಿಸಿದ ಮಹಾಮಾರಿ ಕೊರೋನಾ. ಬೆಂಗಳೂರು ಗ್ರಾಮಾಂತರದಲ್ಲಿ ಮೊದಲ ಪಾಸಿಟಿವ್ ದೃಢ. ಮತ್ತೆ ಬಳ್ಳಾರಿಯ ಜಿಂದಾಲ್ನಿಂದ ಕೊರೋನಾ ಟೆನ್ಷನ್. ಮಲೆನಾಡಿಗೂ ಕಾಲಿಟ್ಟು ಈ ಕೊರೋನಾ. ಎಲ್ಲದರ ಮಾಹಿತಿ ಈ ಕರ್ನಾಟಕ ಟಾಪ್ 20ಯಲ್ಲಿ ನಿಮಗಾಗಿ. ರಾಜ್ಯದಲ್ಲಿ ಕೊರೋನಾ ಉಪತಳಿ ಭೀತಿ ಹಿನ್ನೆಲೆ ಬಿಬಿಎಂಪಿಗೆ ಸಾಲು ಸಾಲು ಹಬ್ಬಗಳದ್ದೇ ಟೆನ್ಷನ್ ಆಗಿದೆ. ವೈಕುಂಠ ಏಕಾದಶಿ, ಕ್ರಿಸ್ಮಸ್, ನ್ಯೂ ಇಯರ್ನದ್ದೇ ಟೆನ್ಷನ್ ಆಗಿದ್ದು, ಹಬ್ಬಗಳಿಂದಲೇ ಬೆಂಗಳೂರು ನಗರದಲ್ಲಿ ಕೊರೋನಾ ಹೆಚ್ಚಳವಾಗುವ ಆತಂಕ ಮನೆ ಮಾಡಿದೆ. ಜನವರಿಯಲ್ಲಿ ಕೊರೋನಾ ಹೆಚ್ಚಳವಾಗುವ ಮುನ್ಸೂಚನೆಯನ್ನ ತಜ್ಞರ ಸಮಿತಿ ಮತ್ತು ವೈದ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಜನಸಂದಣಿ ಪ್ರದೇಶದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಪಾಲಿಕೆ ಮುಂದಾಗಿದೆ. ಮಾರುಕಟ್ಟೆಗಳಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಶೀಘ್ರದಲ್ಲೇ ಸುತ್ತೋಲೆ ಹೊರಡಿಸುವ ಸಾಧ್ಯತೆ ಇದೆ. ಇನ್ನು ರಾಜ್ಯದ ಒಟ್ಟು ಆಕ್ಟಿವ್ ಕೇಸ್ಗಳಲ್ಲಿ 99% ಆಕ್ಟಿವ್ ಕೇಸ್ ಬೆಂಗಳೂರಿನಲ್ಲೇ ಇವೆ. ಬೆಂಗಳೂರಿನಲ್ಲಿ ಆಕ್ಟಿವ್ ಕೇಸ್ ಸಂಖ್ಯೆ 101ಕ್ಕೆ ಏರಿಕೆ ಕಂಡಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 10 ಪಾಸಿಟಿವ್ ಕೇಸ್ ದಾಖಲಾಗಿದೆ. ಜೊತೆಗೆ ಗಾಂಧಿನಗರ ನಿವಾಸಿ 25 ವರ್ಷದ ಯುವಕನಿಗೆ ಪಾಸಿಟಿವ್ ಆಗಿದೆ. ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲದಿದ್ದರೂ ಸೋಂಕು ತಗುಲಿದ್ದು ಸದ್ಯ ಹೋಮ್ ಐಸೋಲೇಷನ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ರಾಜ್ಯದಲ್ಲಿ ಕೊರೋನಾ ಭೀತಿ ಶುರುವಾಗಿದ್ದು ದಿನದಿಂದ ದಿನಕ್ಕೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಏರಿಕೆ ಕಾಣ್ತಾ ಇದೆ. ಇದೀಗ ಬೆಂಗಳೂರು ಗ್ರಾಮಾಂತರದಲ್ಲಿ ಮೊದಲ ಕೇಸ್ ಪತ್ತೆಯಾಗಿದೆ. ದೇವನಹಳ್ಳಿ ತಾಲೂಕಿನ ನಲ್ಲೂರು ಬಳಿ ಇರುವ ಸ್ಪರ್ಶ ಮಕ್ಕಳ ಧಾಮದಲ್ಲಿದ್ದ 2ನೇ ತರಗತಿ ಬಾಲಕಿಗೆ ಕೊರೋನಾ ಪಾಸಿಟಿವ್ ಇರೋದು ದೃಢವಾಗಿದೆ. ಜ್ವರ, ಕೆಮ್ಮು ಅಂತ ಟೆಸ್ಟ್ ಮಾಡಿಸಿದಾಗ ಕೊರೋನಾ ಪಾಸಿಟಿವ್ ಇರೋದು ಗೊತ್ತಾಗಿದೆ. ಸದ್ಯ ತೀವ್ರ ಉಸಿರಾಟದ ತೊಂದರೆ ಹಿನ್ನೆಲೆಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಬಾಲಕಿಯನ್ನ ಐಸೋಲೇಷನ್ ನಲ್ಲಿ ಇರಿಸಲಾಗಿದೆ ಅಂತ ಬೆಂಗಳೂರು ಗ್ರಾಮಾಂತರ ಡಿಸಿ ಶಿವಶಂಕರ್ ಹೇಳಿದ್ದಾರೆ. ಸದ್ಯ ಸ್ಪರ್ಶ ಮಕ್ಕಳ ಧಾಮದ 21 ಮಕ್ಕಳಿಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಟೆಸ್ಟಿಂಗ್ ಮಾಡಿದ್ದು ಸಂಜೆ ವೇಳೆಗೆ ವರದಿ ಬರಲಿದೆ. ಟೆಸ್ಟಿಂಗ್ ರಿಪೋರ್ಟ್ ಬರುವವರೆಗೂ ಎಲ್ಲಾ ಮಕ್ಕಳನ್ನ ಹೋಮ್ ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ. ಮಕ್ಕಳ ಧಾಮ ಹಾಗೂ ಶಾಲೆಯಲ್ಲಿ ಸ್ಯಾನಿಟೈಸ್ ಮಾಡಲಾಗಿದೆ. ಗಡಿನಾಡು ಬಳ್ಳಾರಿಯ ಜಿಂದಾಲ್ ಉಕ್ಕಿನ ಕಾರ್ಖಾನೆಯಲ್ಲಿ ಕೊರೋನಾ ಪ್ರಕರಣಗಳು ಮತ್ತೆ ಕಾಣಿಸಿಕೊಂಡಿದ್ದು ಜನರ ನಿದ್ದೆಗೆಡಿಸಿದೆ. ಹೊರ ರಾಜ್ಯದಿಂದ ಬಂದ 2 ಜಿಂದಾಲ್ನ ಉದ್ಯೋಗಿಗಳಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಕಳೆದ 2 ದಿನಗಳ ಹಿಂದೆ ಜಿಂದಾಲ್ನ 2 ಉದ್ಯೋಗಿಗಳಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಇಬ್ಬರನ್ನು ಹೋಮ್ ಕ್ವಾರಂಟೈನ್ ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆರೋಗ್ಯ ಇಲಾಖೆಯ ಸಿಬ್ಬಂದಿ ಇಬ್ಬರಿಗೆ ಕೊರೋನಾ ಬರೋದಕ್ಕೆ ಮೂಲ ಯಾವುದು ಅಂತ ತಿಳಿಯೋದಕ್ಕೆ ಅವರಿಬ್ಬರ ಟ್ರಾವೆಲ್ ಹಿಸ್ಟರಿ ಸಂಗ್ರಹಕ್ಕೆ ಮುಂದಾಗಿದೆ. ಅವರ ಸಂಪರ್ಕದಲ್ಲಿ ಇರುವವರೆಗೂ ಟೆಸ್ಟ್ಗೆ ಸೂಚನೆ ನೀಡಲಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಜಿಲ್ಲಾ ಸರ್ಜನ್ ಡಾಕ್ಟರ್ ಬಸಾರೆಡ್ಡಿ ಮಾಹಿತಿ ನೀಡಿದ್ದಾರೆ. ಮಲೆನಾಡು ಜಿಲ್ಲೆ ಶಿವಮೊಗ್ಗಕ್ಕೂ ಹೆಮ್ಮಾರಿ ಕೊರೋನಾ ಕಾಲಿಟ್ಟಿದೆ. ಶಿವಮೊಗ್ಗದಲ್ಲಿ 3 ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ಈ ಬಗ್ಗೆ ಮೆಗಾನ್ ಆಸ್ಪತ್ರೆ ಅಧೀಕ್ಷಕ ಡಾಕ್ಟರ್ ತಿಮ್ಮಪ್ಪ ಮಾಹಿತಿ ಕೊಟ್ಟಿದ್ದಾರೆ. 3 ಪಾಸಿಟಿವ್ ನಲ್ಲಿ ಒಬ್ಬರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇನ್ನಿಬ್ರು ಹೋಮ್ ಐಸೋಲೇಷನ್ ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದರೆ ಸೋಂಕಿತ 3 ಮಂದಿಗೆ ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಮೆಗಾನ್ ಆಸ್ಪತ್ರೆಯಲ್ಲಿ 30 ಆಕ್ಸಿಜನ್ ಬೆಡ್ ಸಿದ್ಧ ಮಾಡಿದ್ವಿ, 12 ಐಸಿಯು ಬೆಡ್ ಸಿದ್ಧವಿದೆ. ಜನ ಆತಂಕಕ್ಕೊಳಗಾಗೋದು ಬೇಡ. ಆದರೆ ಯಾವುದೇ ಲಕ್ಷಣಗಳು ಕಂಡು ಬಂದ್ರೆ ಚಿಕಿತ್ಸೆ ಪಡೆದುಕೊಳ್ಳಿ ಮತ್ತು 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಅನ್ನು ಧರಿಸಿಕೊಳ್ಳಿ ಅಂತ ಸೂಚಿಸಿದ್ದಾರೆ. ನಿನ್ನೆ 3 ಪಾಸಿಟಿವ್ ಕೇಸ್ ರೆಕಾರ್ಡ್ ಇದಾಗಿದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ. ಅದು 1 ಅಡ್ಮಿಷನ್ ಆಗಿದೆ, 30 ಬೆಡ್ ಇದೆ. ಅದರಲ್ಲಿ 12 ಐಸಿಯು ಬೆಡ್ ಐಸೋಲೇಟ್ ಮಾಡಿದ್ವಿ, ಉಳಿದವು ಆಕ್ಸಿಜನ್ ಬೆಡ್ ಐಸೋಲೇಟ್ ಮಾಡಿದ್ವಿ. ರಾಜ್ಯದಲ್ಲಿ ಕೊರೋನಾ ಆತಂಕ ಶುರುವಾಗಿದೆ. ಈ ಮಧ್ಯೆ ಸರ್ಕಾರವು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದೆ. ಅಲ್ಲದೆ ಟೆಸ್ಟಿಂಗ್ ಅನ್ನು ಹೆಚ್ಚಳ ಮಾಡುವಂತೆ ಆದೇಶಿಸಿದೆ. ಅದರಂತೆ ರಾಜ್ಯದಲ್ಲಿ ನಾಳೆಯಿಂದ 5,000 ಟೆಸ್ಟಿಂಗ್ ಟಾರ್ಗೆಟ್ ನೀಡಲಾಗಿದೆ. ಅದರಂತೆ ಟೆಸ್ಟಿಂಗ್ ಹೆಚ್ಚಳ ಮಾಡಲಾಗ್ತಾ ಇದೆ. ಕೆಸಿ ಜನರಲ್ ಆಸ್ಪತ್ರೆ, ಬಿಬಿಎಂಪಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಟೆಸ್ಟಿಂಗ್ಗೆ ಸಿದ್ಧತೆ ನಡೆಸಲಾಗಿದೆ. ಟೆಸ್ಟ್ಗೆ ಸ್ವಾಬ್ ಕಲೆಕ್ಟ್ ಮಾಡೋದಕ್ಕೆ ಸ್ಥಳ ನಿಗದಿ ಮಾಡಲಾಗಿದ್ದು ನಾಮಫಲಕವನ್ನು ಹಾಕಲಾಗಿದೆ. ಈ ಮಧ್ಯೆ ಕೊರೋನಾ ಟೆಸ್ಟ್ ಮಾಡುವ ಆರೋಗ್ಯ ಸಿಬ್ಬಂದಿಗೆ ಆರೋಗ್ಯ ಇಲಾಖೆ ಪಿಪಿಇ ಕಿಟ್ ಅನ್ನು ನೀಡಿಲ್ಲ. ಪಿಪಿಇ ಕಿಟ್ ಇಲ್ಲದೆ ಸ್ವಾಬ್ ಸಂಗ್ರಹಿಸುತ್ತಿರುವ ಆರೋಗ್ಯ ಸಿಬ್ಬಂದಿ ನಮಗಿನ್ನೂ ಪಿಪಿಇ ಕಿಟ್ ಬಂದಿಲ್ಲ ಅಂತ ಹೇಳಿದ್ದಾರೆ. ನಿನ್ನೆಯಷ್ಟೇ ಸಿಎಂ ಹಳೆಯ ತಪ್ಪುಗಳು ಮರುಕಳಿಸಬಾರದು ಎಂದಿದ್ದರೂ ಕೆಲವರು ಕೈಗೆ ಗ್ಲೌಸ್ ಕೂಡ ಹಾಕಿಕೊಂಡಿಲ್ಲ. ಈ ಹಿಂದೆ ಕೊರೋನಾ ಅಲೆಗಳ ಸಂದರ್ಭದಲ್ಲಿ ಉಂಟಾದ ತಪ್ಪು ಮರುಕಳಿಸಬಾರದು ಅಂತ ಸಿಎಂ ಸೂಚಿಸಿದ್ದಾರೆ. ಇದರ ಬೆನ್ನಲ್ಲೇ ಬಿಬಿಎಂಪಿ ಕೊರೋನಾ ಸೋಂಕಿನಿಂದ ಯಾರಾದರೂ ಮೃತಪಟ್ಟರೆ ಗೌರವಯುತವಾಗಿ ಅಂತ್ಯಸಂಸ್ಕಾರ ಮಾಡಲು ಸಿದ್ಧತೆ ಆರಂಭಿಸಿದೆ. ಕಳೆದ ಬಾರಿ ಕೊರೋನಾದಿಂದ ಮೃತಪಟ್ಟವರ ಅಂತ್ಯಕ್ರಿಯೆ ಸಂಪ್ರದಾಯಬದ್ಧವಾಗಿ ಮಾಡಲು ಆಗಿರಲಿಲ್ಲ. ಹೀಗಾಗಿ ನಗರದ 12 ವಿದ್ಯುತ್ ಚಿತಾಗಾರಗಳ ಪೈಕಿ 4 ಚಿತಾಗಾರಗಳನ್ನ ಮೀಸಲಿಡಲಾಗಿದೆ. ಸುಮನಹಳ್ಳಿ, ಮೇಟಿ ಅಗ್ರಹಾರ, ಬನಶಂಕರಿ ಹಾಗೂ ಹೆಬ್ಬಾಳ ಚಿತಾಗಾರಗಳು ಕೊರೋನಾ ಅಂತ್ಯಕ್ರಿಯೆಗೆ ಮೀಸಲಿಡಲಾಗಿದೆ. ಮೃತದೇಹಗಳನ್ನ ಸಾಗಿಸಲು 8 ವಲಯಕ್ಕೆ ತಲಾ 1 ಆಂಬ್ಯುಲೆನ್ಸ್ ಮೀಸಲಿಡಲಾಗಿದೆ. ಅಲ್ಲದೆ ಶವಗಾರದ ಸಿಬ್ಬಂದಿಗೆ ಪಾಲಿಕೆ ಸೂಚನೆ ನೀಡಿದ್ದು ಕೊರೋನಾದಿಂದ ಮೃತರಾದರೆ ವಲಯಗಳಿಗೆ ನಿಗದಿಪಡಿಸಿದ ಆಂಬ್ಯುಲೆನ್ಸ್ನಲ್ಲೇ ಶವ ಸಾಗಿಸಬೇಕು. ಶವಗಾರದ ಸಿಬ್ಬಂದಿಗೆ ಮಾಸ್ಕ್, ಪಿಪಿಇ ಕಿಟ್ ಕಡ್ಡಾಯ. ಮೃತದೇಹಕ್ಕೆ ಅಂತಿಮ ಪೂಜೆ ಸಲ್ಲಿಸೋರು ಕಡ್ಡಾಯವಾಗಿ ಪಿಪಿಇ ಕಿಟ್ ಧರಿಸಿಯೇ ಪೂಜೆ ಮಾಡಬೇಕು. ಆಚೆ ಪೂಜೆ ಸಲ್ಲಿಸಿದ ಬಳಿಕ ಸಿಬ್ಬಂದಿ ಮಾತ್ರ ಶವವನ್ನ ಚಿತಾಗಾರದ ಬಳಿ ಹೊತ್ತು ತರಬೇಕು. ಕುಟುಂಬಸ್ಥರಿಗೆ ಚಿತಾಗಾರದ ಬಳಿ ಅವಕಾಶ ಇರಲ್ಲ. ಅಂತಿಮ ದರ್ಶನಕ್ಕೆ ಶವಗಾರದ ಬಳಿ ಬರುವವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿರಬೇಕು ಎಂದಿದೆ.
ಕರ್ನಾಟಕದಲ್ಲಿ ಮಹಾಮಾರಿ ಕೊರೋನಾ ಅಲಾರಂ ಬಾರಿಸಿದೆ. ಅಲ್ಲದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೊದಲ ಕೊರೋನಾ ಪ್ರಕರಣ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಅಲರ್ಟ್ ಆಗಿದ್ದು, ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಕೊರೋನಾ ಟೆಸ್ಟಿಂಗ್ ಲ್ಯಾಬ್ ಆರಂಭಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಡಿಎಚ್ಒ ಸುನೀಲ್ ಕುಮಾರ್ ಮತ್ತು ಟಿಎಚ್ಒ ಸಂಜಯ್ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಲ್ಯಾಬ್ ಅನ್ನು ಪರಿಶೀಲನೆ ಮಾಡಿದರು. ಸರ್ಕಾರದ ಅಧಿಕೃತ ಗೈಡ್ಲೈನ್ಸ್ ಬಂದ ನಂತರ ಏರ್ಪೋರ್ಟ್ನಲ್ಲಿ ಟೆಸ್ಟಿಂಗ್ ಆರಂಭವಾಗಲಿದೆ. ಇನ್ನು ಕೇರಳ ಕರ್ನಾಟಕ ಗಡಿಯಲ್ಲಿ ಆರೋಗ್ಯ ಇಲಾಖೆ ತಪಾಸಣೆಯನ್ನು ನಡೆಸ್ತಾ ಇರಲಿಲ್ಲ. ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮೂಲೆಹೊಳೆ ಬದಲು ಮದ್ದೂರು ಚೆಕ್ ಪೋಸ್ಟ್ನಲ್ಲಿ ತಪಾಸಣೆಯನ್ನು ಆರಂಭಿಸಿದೆ. ಅಯ್ಯಪ್ಪ ಭಕ್ತರ ಮೇಲೆ ಹದ್ದಿನ ಕಣ್ಣಿಡಲಾಗಿದ್ದು, ಕೇರಳ ವಾಹನಗಳ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳನ್ನು ಜಿಲ್ಲಾಡಳಿತ ಅಲರ್ಟ್ ಮಾಡಿದೆ. ರೋಗ ಲಕ್ಷಣಗಳಿರುವವರ ಮೇಲೆ ನಿಗಾ ಇಡುವಂತೆ ಟೆಸ್ಟ್ ಅನ್ನು ಹೆಚ್ಚಿಸಲು ಬೆಡ್ ಅನ್ನು ರೆಡಿ ಮಾಡಲಿಕ್ಕೆ ಸೂಚಿಸಿದೆ. ಕೇರಳ ಗಡಿಯನ್ನು ಹಂಚಿಕೊಂಡಿರುವ ತಲಪ್ಪಾಡಿ ಗಡಿ ಭಾಗದಲ್ಲಿ ಮೈಕ್ ಮೂಲಕ ಕೊರೋನಾ ಜಾಗೃತಿ ಮೂಡಿಸಲಾಗ್ತಿದೆ. ಸದ್ಯಕ್ಕೆ ಸರ್ ನಾವು ಬರುವ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಅದು ಬಿಟ್ಟು ಅವರಿಗೆ ನಾವು ಏನಾದರೂ ಲಕ್ಷಣಗಳು ಕಂಡು ಬಂದಲ್ಲಿ ಥರ್ಮಲ್ ಸ್ಕ್ಯಾನಿಂಗ್ ಮುಖಾಂತರ ಫೀವರ್ ಪರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಆ ಥರ ಏನಾದರೂ ಪಾಸಿಟಿವ್ ಥರ ಏನಾದರೂ ನಮಗೆ ಡೌಟ್ಫುಲ್ ಏನಾದರೂ ಕೇಸಸ್ ಕಂಡಲ್ಲಿ ನಾವು ಹತ್ತಿರದ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಲ್ಲಿಗೆ ಕಳಿಸ್ತಾ ಇದ್ದೇವೆ ಟೆಸ್ಟಿಗೆ, ಲೈಕ್ ರ್ಯಾಪಿಡ್ ಟೆಸ್ಟ್ ಮಾಡಲಿಕ್ಕೆ ಮತ್ತು RT-PCR ಟೆಸ್ಟ್ ಮಾಡಲಿಕ್ಕೆ.